ಭಾದ್ರಪದ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಿನ 22ರ ಜಪ. ಓಂ ಸರಸ್ವತ್ಯೈ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಸರಸ್ವತ್ಯೈ ನಮಃ. ಅದ್ರ ಜೊತೆಯಲ್ಲಿ ನದಿಗಳ ಬಗ್ಗೆ ಒಂದು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಪಿತೃಪಕ್ಷದಲ್ಲಿ ತೀರ್ಥ ಸ್ನಾನ, ನದಿ ಸ್ನಾನ, ನದಿ ತೀರದಲ್ಲಿ ಒಂದು ಶ್ರಾದ್ದ ಮಾಡೋದು, ಪಿಂಡ ಪ್ರದಾನ ಮಾಡೋದು ಎಲ್ಲವೂ ಬಹಳ ಒಳ್ಳೆಯದು, ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳುತ್ತೆ. ಪಿತೃ ದೇವತೆಗಳು ತೃಪ್ತರಾಗ್ತಾರೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನದಿಗಳ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ, ಜಪವನ್ನು ಮಾಡ್ತಾ ಇದ್ದೀವಿ. ಈ ದಿನ ಸರಸ್ವತಿ ನದಿ ಬಗ್ಗೆ ತಿಳ್ಕೊಳ್ಳೋಣ. ಋಗ್ವೇದದಲ್ಲಿ, ಅದಾದ ನಂತರ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಒಂದು ದೇವತೆಯಾದ ಪೌರಾಣಿಕ ನದಿ ಅಂದರೆ ಸರಸ್ವತಿ ನದಿ. ಇದು ವೈದಿಕ ಧರ್ಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಿದೆ. ಋಗ್ವೇದದ 4ನೇ ಪುಸ್ತಕ ಬಿಟ್ಟರೆ ಉಳಿದ ಎಲ್ಲ ಕಡೆಯೂ ಸರಸ್ವತಿ ನದಿ ಬಗ್ಗೆ ಉಲ್ಲೇಖಗಳಿದೆ. ಇದು ಒಂದು ಋಗ್ವೇದದ ಹಳೆಯ ಗ್ರಂಥಗಳಲ್ಲಿ ಹೇಳಿದ್ದಾರೆ, ವಾಯುವ್ಯ ಭಾರತದಲ್ಲಿ ಮಹಾನ್ ಮತ್ತು ಪವಿತ್ರ ನದಿ ಅಂತ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಋಗ್ವೇದದ ಕೆಲವು ಪುಸ್ತಕಗಳಲ್ಲಿ ಕೊನೆಯಲ್ಲಿ ಇದು ಕೊನೆಗೊಳ್ಳುವ ಸಣ್ಣ ನದಿ ಅಂತ ವಿವರಿಸಲಾಗಿದೆ. ಅದಾದ ನಂತರ ಸರಸ್ವತಿ ದೇವತೆಯಾಗಿ ಕಾಣಿಸ್ಕೊಂಡಿದ್ದಾಳೆ. ಸರಸ್ವತಿ ಅನ್ನುವ ಪದದ ಉಲ್ಲೇಖ ವೇದದ ನಂತರದ ಕಾಲದಲ್ಲಿ ಸ್ವತಂತ್ರ ಗುರುತಾಗಿ ಬೆಳೆಯಿತು. ಇದನ್ನು ಒಂದು ಶಕ್ತಿಯುತ ನದಿ ಮತ್ತು ಒಂದು ಆಧ್ಯಾತ್ಮಿಕ ರೂಪದಲ್ಲಿ ಸರಸ್ವತಿ ದೇವಿಯಾಗಿ ಪರಿಗಣಿಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಪವಿತ್ರ ನದಿಗಳಾದ ಗಂಗಾ ಮತ್ತು ಯಮುನಾ, ತ್ರಿವೇಣಿ ಸಂಗಮದಲ್ಲಿ ಕೂಡ ಹೇಳಲಾಗುತ್ತೆ. ಒಂದು ಸ್ವರ್ಗದ ನದಿ ಅಂತ ಹೇಳ್ತಾರೆ, ಅಂದರೆ ಈ ಸರಸ್ವತಿ ನದಿಯನ್ನು ಆ ರೀತಿ ಹೇಳಲಾಗುತ್ತೆ. ಇನ್ನು ಈ ಸರಸ್ವತಿ ನದಿ ಅತ್ಯಂತ ಹಳೆಯ ನದಿ ಅಂತ ಹೇಳಲಾಗುತ್ತೆ, ಆ ರೀತಿಯೇ ಗುರುತಿಸ್ಕೊಳ್ಳುತ್ತೆ. ಈ ಸಾರಸ್ವತಿ ಅನ್ನೋದು ಸಾರಸ್ವತ್ ಅನ್ನುವ ಗುಣವಾಚಕದ ಸ್ತ್ರೀಲಿಂಗ ನಾಮಕರಣದ ಏಕವಚನ ರೂಪ ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಸರಸ್ವತಿ ಅನ್ನೋದು ಹೆಸರನ್ನು ಈ ರೀತಿ ಕೊಟ್ಟಿದ್ದಾರೆ. ಇನ್ನು ಸರಸ್ವತಿ ನದಿ ಅಂದರೆ ಹಿಂದೂಗಳಿಗೆ ಪೂಜ್ಯ ಮತ್ತು ಪ್ರಮುಖ. ಯಾಕೆಂದರೆ ಈ ನದಿಯ ದಡದಲ್ಲಿ, ಅಂದರೆ ಇದರ ನದಿ ದೃಷದ್ವತಿ ಅಂತ ಬ್ರಹ್ಮಾವರ್ತದ ವೈದಿಕ ರಾಜ್ಯದಲ್ಲಿದೆ. ವೈದಿಕ ಸಂಸ್ಕೃತ ಇದ್ರ ಮೂಲವನ್ನು ಹೊಂದಿತ್ತು ಅಂತ ಹೇಳಲಾಗುತ್ತೆ. ಮನುಸ್ಮೃತಿಯಲ್ಲೂ ಬ್ರಹ್ಮಾವರ್ತವನ್ನು ವೈದಿಕ ಸಂಸ್ಕೃತಿಯ ಶುದ್ಧ ಕೇಂದ್ರ ಅಂತ ಚಿತ್ರಿಸಲಾಗಿತ್ತು, ಹೇಳಲಾಗಿತ್ತು. ಇನ್ನು ಈ ಸರಸ್ವತಿ ನದಿ ಬಗ್ಗೆ ಹೇಳೋಕ್ಕೋದ್ರೆ, ಆರಂಭಿಕ ಆರ್ಯ ತಾಯ್ನಾಡು ಪಂಜಾಬ್ ಮತ್ತು ಸರಸ್ವತಿ ಕಣಿವೆಯಲ್ಲಿತ್ತು ಅಂತ ಕೆಲವು ಕಡೆ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಆಗಲೇ ನಾನು ಹೇಳ್ದಂಗೆ ಹಳೆಯ ಗ್ರಂಥಗಳಲ್ಲಿ ವಾಯುವ್ಯ ಮಹಾನ್ ಒಂದು ಪವಿತ್ರ ನದಿ ಅಂತ ಹೇಳಿದ್ದಾರೆ ನದಿ ಬಗ್ಗೆ ಹೇಳಲಿಕ್ಕೋದ್ರೆ. ಇನ್ನು ಋಗ್ವೇದದ ಸ್ತೋತ್ರಗಳಲ್ಲಿ ಸರಸ್ವತಿಯನ್ನು ಸುಮಾರು 50 ಬಾರಿ ಉಲ್ಲೇಖಿಸಲಾಗಿದೆ. ಋಗ್ವೇದದ ಕೊನೆ ಪುಸ್ತಕಗಳು ಮತ್ತು 13 ಶ್ಲೋಕಗಳಲ್ಲಿ ಸರಸ್ವತಿ ದೇವಿಯಾಗಿ ಉಲ್ಲೇಖಿಸಲಾಗಿದೆ. ಮತ್ತು ಸರಸ್ವತಿ ದೇವಿಗೆ ಸಂಬಂಧಿಸಿದ ಪ್ರಮುಖ ಸ್ತೋತ್ರಗಳಿದೆ. ನದಿ ದೇವತೆಯಾಗಿ ಗುರುತಿಸ್ಕೊತಾಳೆ. ಮತ್ತು ಈ ನದಿ ಪ್ರಬಲವಾದ ಪ್ರವಾಹ ಅಂತ ಕೂಡ ವಿವರಿಸಲಾಗಿದೆ ಕೆಲವು ಕಡೆ ಅಂತ ಹೇಳಲಾಗುತ್ತೆ. ನದಿ ದೇವತೆಯಾಗಿ ಸರಸ್ವತಿ ದೇವಿಯ ಮೂಲ ಆಕಾಶದ ನೀರಿಗೆ ಒಂದು ಸ್ತೋತ್ರದಲ್ಲಿ ವಿವರಿಸಿದ್ದಾರೆ, ರಕ್ಷಣಾತ್ಮಕ ದೇವತೆ ಅಂತ ವಿವರಿಸಿದ್ದಾರೆ. ಮತ್ತು ಈ ಸರಸ್ವತಿಯನ್ನು ಅತ್ಯಂತ ಹಿಂದಿನ ಪೂರ್ವಜರ ದೇವತೆ ಮತ್ತು ಇಂದಿನ ಪೀಳಿಗೆಯ ದೇವತೆ ಎರಡರಲ್ಲೂ ಸರಸ್ವತಿ ದೇವಿ ನಮಗೆ ಕಾಣಿಸ್ಕೊಳ್ತಾಳೆ. ಮತ್ತು ನದಿಯಾಗಿ, ದೇವರಾಗಿ, ದೇವತೆಗಳೊಂದಿಗೆ ಸೇರಿಕೊಂಡು ಕೂಡ ನಾವು ಅವಳನ್ನು ಆರಾಧಿಸ್ತೀವಿ. ಜ್ಞಾನ ಮತ್ತು ಫಲವತ್ತತೆಯ ದೇವತೆಯಾಗಿ ಕೂಡ ಹೇಳ್ತೀವಿ ಅಂತ ಹೇಳ್ಬೋದು. ಮತ್ತು ಸರಸ್ವತಿ ಅಂದರೆ ಜ್ಞಾನ, ಕಲಿಕೆ, ಬುದ್ಧಿವಂತಿಕೆ, ಸಂಗೀತ, ಕಲೆ, ಈ ರೀತಿ ಜ್ಞಾನ ದೇವತೆಯಾಗಿ ನದಿ ದೇವತೆಯ ವಿಕಸನ ಮುಂದೆ ಜ್ಞಾನದ ದೇವತೆಯಾಗಿ ಆರಂಭ ಆಯಿತು. ಅದಾದ ನಂತರ ಮಾತಿನ
ಮಾತಿನ ದೇವತೆಯಾಗಿ ವಾಗ್ದೇವಿ ಅಂತ ಕರೆಯಲಾಯಿತು. ಈ ರೀತಿ ಒಂದು ಸಾಂಕೇತಿಕವಾಗಿ ಸರಸ್ವತಿ ದೇವಿಯನ್ನು ಒಂದು ದೈವಿಕ ಸ್ಫೂರ್ತಿಯ ದೇವತೆಯಾಗಿ ಚಿತ್ರಿಸಲಾಗುತ್ತೆ ಮತ್ತು ಆರಾಧಿಸಲಾಗುತ್ತೆ ಅಂತ ಹೇಳ್ಬೋದು. ಇನ್ನು ಸರಸ್ವತಿ ಒಂದು ನದಿ ಈಗ ಕಾಣಿಸ್ತಿಲ್ಲ, ಕಣ್ಮರೆಯಾಗಿದೆ ಅಂತ ಹೇಳಲಾಗುತ್ತೆ. ಅಂದರೆ ನದಿ ಒಣಗುವಿಕೆ ಆಗಿದೆ ಅನ್ನೋದು ಹೇಳಲಾಗುತ್ತೆ. ಇನ್ನು ಮಹಾಭಾರತದಲ್ಲೂ ಕೆಲವು ಕಡೆ ಉಲ್ಲೇಖ ಇದೆ. ಮಹಾಭಾರತದಲ್ಲಿ ಬಲರಾಮ ದ್ವಾರಕಾದಿಂದ ಮಧುರಾಗೆ ಸರಸ್ವತಿ ತೀರದಲ್ಲಿ ಪ್ರಯಾಣ ಮಾಡ್ದ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಮತ್ತು ಸ್ಕಂದ ಪುರಾಣದಲ್ಲಿ ಸರಸ್ವತಿ ಬ್ರಹ್ಮನ ನೀರಿನ ಕುಂಡದಿಂದ ಹುಟ್ಟಿ ಹಿಮಾಲಯದ ಪ್ರಾಕ್ಷದಿಂದ ಹರಿಯುತ್ತೆ. ಅದಾದ ನಂತರ ಕೇದಾರದಲ್ಲಿ ಪಶ್ಚಿಮಕ್ಕೆ ತಿರುಗುತ್ತೆ. ಅದಾದ ನಂತರ ಭೂಗತವಾಗಿ ಒಂದು ಭೂಮಿಯ ಒಳಗಿಂದ ಹರಿಯುತ್ತೆ ಅಂತ ಹೇಳಲಾಗಿದೆ. ಇನ್ನು ಸರಸ್ವತಿ ದೇವಿ ಬಗ್ಗೆ ಹೇಳಲಿಕ್ಕೆ ಹೋದರೆ ಬ್ರಹ್ಮನ ಪತ್ನಿ, ಬ್ರಾಹ್ಮಿಯ ರೂಪ ಅಂತ ಹೇಳಲಾಗುತ್ತೆ. ಮತ್ತು ಈ ಮನುಸ್ಮೃತಿಯಲ್ಲಿ ಮನು ಋಷಿ ಹೇಳ್ತಾನೆ, ಪ್ರವಾಹದಿಂದ ಪಾರಾಗಿ ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ನಡುವೆ ವೈದಿಕ ಸಂಸ್ಕೃತಿಯನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಅಂದರೆ ಸರಸ್ವತಿ ನದಿ ಬ್ರಹ್ಮಾವರ್ತದ ಪಶ್ಚಿಮ ಗಡಿ ಅಂತ ಹೇಳಲಾಗುತ್ತೆ. ಮತ್ತು ವಸಿಷ್ಠ ಧರ್ಮಸೂತ್ರದಲ್ಲೂ ಆರ್ಯಾವರ್ತವನ್ನು ಮರುಭೂಮಿಯಲ್ಲಿ ಸರಸ್ವತಿ ಕಣ್ಮರೆಯಾದ ಪೂರ್ವಕ್ಕೆ ಮತ್ತು ಕಲಕವನ್ನದ ಪಶ್ಚಿಮಕ್ಕೆ, ಪರಿಯಾತ್ರ ಮತ್ತು ವಿಂಧ್ಯ ಪರ್ವತಗಳ ಉತ್ತರಕ್ಕೆ, ದಕ್ಷಿಣಕ್ಕೆ ಅಂತ ಗುರುತಿಸುತ್ತೆ ಹೇಳಲಾಗುತ್ತೆ. ಈ ರೀತಿ ಒಂದು ಸರಸ್ವತಿಯ ಶಕ್ತಿ ಮಹತ್ವ ಹೇಳಲಿಕ್ಕೋದ್ರೆ ಭಾರತದಾದ್ಯಂತ ವ್ಯಾಪಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಸರಸ್ವತಿ ಅಂದ್ರೇ ನಮಗೆ ವಿದ್ಯಾ ದೇವತೆ. ಈ ರೀತಿ ಎಷ್ಟೊಂದು ರೀತಿಯಲ್ಲಿ ಸರಸ್ವತಿಯನ್ನು ಗುರುತಿಸ್ಕೊಂಡಿದೆ ಅಂತ ಹೇಳ್ಬೋದು. ಒಂದು ಪೌರಾಣಿಕ ನದಿ ಇರ್ಬೋದು, ನಮಗೆ ಒಂದು ಜ್ಞಾನದ ದೇವತೆ ಸರಸ್ವತಿಯಾಗಿ ಇರ್ಬೋದು. ಎರಡೂ ಕೂಡ ನಮಗೆ ಅತ್ಯಂತ ಮುಖ್ಯವಾದ ಒಂದು ದೇವಿಯಾಗಿ, ನದಿಯಾಗಿ ನಮಗೆ ಕಾಣಿಸ್ಕೊಳ್ತು ಅಂತ ಹೇಳ್ಬೋದು. ಇದು ಈ ದಿನದ ಸರಸ್ವತಿ ದೇವಿಯ ಒಂದು ವಿವರಣೆ. ಅಂದರೆ ಇನ್ನು ಸರಸ್ವತಿ ದೇವಿಯ ಬಗ್ಗೆ ಹೇಳಲಿಕ್ಕೋದ್ರೆ ಬಹಳಷ್ಟು ಇರುತ್ತೆ. ಆದರೆ ಒಂದು ಚಿಕ್ಕದಾಗಿ ಸ್ವಲ್ಪ ಹೇಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದು ಈ ದಿನದ ಮಾಹಿತಿ. ಲೋಕ ಸಮಸ್ತ ಸುಖಿನೋ ಭವಂತು.